ನೋಡಿ ನೀವು ಕಾಂಗ್ರೆಸ್ ಮ್ಯಾನ್ ನಾನು ಹೇಳ್ತಾ ಇದ್ದೇನೆ ನೋಡಿ. ಅಲ್ಲ, ಅದಕ್ಕೆ ನೋಡಿ ನೀವು ಆ ಡೆಮಾಕ್ರಸಿನ ಎತ್ತಿಡಿಬೇಕು ಅಂತ ಹೇಳಿದ್ರೆ ನೀವೊಬ್ಬ ಸ್ಪೀಕರ್ ಅಂತಂದ್ರೆ ರೆಕಾರ್ಡ್ ಅಲ್ಲಿ ಇಳಿಬೇಕು. ಈ ಡಿ ಕೆ ಶಿವಕುಮಾರ್ ಯಾವಾಗ ನೋಡು ಹೇಳ್ತಾನೆ ಇರ್ತಾರೆ, ಏನೋ ಕಲ್ಲುಗಳು, ಏನೋ ಗುಡ್ಡೆ ಸಾಕ್ಷಿಗಳು ಇರ್ಲೇಬೇಕು ಅಂತಾರೆ. ನಿಮ್ ಗುಡ್ಡೆ ಸಾಕ್ಷಿ ಏನಿರ್ತೈತಿ ಇಲ್ಲಿ? ನಿಮ್ ಗುಡ್ಡೆ ಸಾಕ್ಷಿ ಏನು? ಈಗ ಸಿದ್ದರಾಮಯ್ಯ ಸಾಕ್ಷಿ ಗುಡ್ಡೆ ಸರ್. ಈಗ ನಿಮ್ ಸಾಕ್ಷಿ ಅಲ್ಲ, ನೋಡಿ ಎಲ್ಲ ಬಣ್ಣ ಹೊಡಿಸಿ ಮಾಡಿ ಫಸ್ಟ್ ಕ್ಲಾಸ್ ಇಟ್ಟು ನಮ್ಮ ಇದನ್ನೆಲ್ಲ ಇಟ್ಟು ಡಿಸಿಪ್ಲಿನ್ ತರಿಸಿ ಈಗ ರೀಸೆಂಟ್ ಟೈಮ್ಸ್ ನಾವು ನೋಡಿದಂಗೆ ನಾನು ನೋಡಿದ್ದೀನಿ. ಕೃಷ್ಣ ಸಾಹೇಬ್ರು ನೋಡಿದ್ದೀನಿ. ಈಸ್ ಒನ್ ಆಫ್ ದ ಬೆಸ್ಟ್ ಸ್ಪೀಕರ್. ಈಗ ಗುಡ್ ಮ್ಯಾನರ್. ಆದ್ರೆ ಒಂದನ್ನ ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಪ್ಲೀಸ್ ಅಲೋ ಮೈ. ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಈ ವಿಧಾನಸೌಧ ನಿರ್ಮಾಣ ಮಾಡುವಾಗ ಅದ್ಯಾಕೋ ಸ್ಪೀಕರ್ ತಲೆ ಮೇಲೆ ಮಾತ್ರ ಒಂದು ತಕಡಿ ಮಾಡಿದ್ದಾರೆ. ಆ ತಕಡಿ ಬಹಳ ಸಮಾನವಾಗಿದೆ. ಸುರೇಶ್ ಕುಮಾರ್ ಕೇಳ್ತಿರೋದೇನು ಒಂದು ಕ್ಲಾರಿಫಿಕೇಶನ್. ಸುರೇಶ್ ಕುಮಾರ್ ಕ್ಲಾರಿಫಿಕೇಶನ್ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಅಲೋ ಮಾಡದೆ ಇದ್ರೆ ನಾವು ವಿರೋಧ ಪಕ್ಷದಾಗಿದ್ದಾಗ ಬೋಪಾಯಿ ಅವರು ಸ್ಪೀಕರ್ ಇದ್ದಾಗ ತಕ್ಕಡಿ ಎಲ್ಲಿ ಹೋಗಿತ್ತು? ಎಲ್ಲಿತ್ತು ಈಗ ನೀವು ನೋಡ್ತೀರಾ, ತಕ್ಕಡಿ ನೋಡ್ತೀರಾ, ನೋಡಿ ಹೋಗಿತ್ತು ಖರೀದಿ ಆಪರೇಷನ್ ಕಮಲ ಖರೀದಿ ಇಲ್ಲ ಅಂತ ನೀವು ರೂಲಿಂಗ್ ಶೆಡ್ಯೂಲ್ ಕ್ಯಾಸ್ಟ್ ಚರ್ಚೆಗೆ ಹೋಗ್ಬೇಕು. ಯು ಆರ್ ಟೇಕಿಂಗ್ ಎ ರಾಂಗ್ ಕೇಸ್. ಅವರೆಲ್ಲ ದೇ ಆರ್ ಸೋ ಹ್ಯಾಪಿ. ಎಷ್ಟೋ ಜನ ಮಾತಾಡಿದ್ರು, ಎಷ್ಟು ಖುಷಿಲಿದ್ದಾರೆ. ನಾನು ಹೇಳ್ತಾ ಇದ್ದೀನಿ 25 ವರ್ಷದಿಂದ ನಾನು ಚರ್ಚೆ ಬೇಡ. 25 ವರ್ಷದಿಂದ ಸಮಸ್ಯೆನ ಇವತ್ತು ಬಗೆಹರಿಸಿದ್ದೀವಿ. ಯು ಶುಡ್ ಆಲ್ಸೋ ಬಿ ವೆರಿ ಹ್ಯಾಪಿ. ಈಗ ಈಗ ಅದ್ರ ಬಗ್ಗೆ ಚರ್ಚೆನೆ ಬೇಡ. ಬಿ ವೆರಿ ಹ್ಯಾಪಿ. ಈಗ ಅಲ್ಲಿ ಚರ್ಚೆನೆ ಬೇಡ. ಡಿ ಕೆ ಶಿವಕುಮಾರ್ ನೋಡಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ? ಬಸಂತಪ್ಪ ಯಾಕೆ ಸುಮಾರು ಅಂತಿದ್ದೀರಿ? ಯಾಕೆ ಏನಾಗ್ತದೆ ನಿಮ್ಗೆ? ಸೀಟ್ ಚೇಂಜ್ ಮಾಡಿ ಸರಿ ಇಲ್ವಾ? ನಿಮ್ ಸೀಟ್ ಚೇಂಜ್ ಮಾಡ್ಬೇಕು ಅಲ್ಲಿಂದ. ಪ್ರತಿಯೊಂದು ಗೆದ್ದು ನಿಲ್ತಂತ ಹೇಳಿದ್ರೆ ಅಧ್ಯಕ್ಷರೇ, ನಾವು ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾತಾಡಿದ್ರು ರೆಕಾರ್ಡ್ ಅಲ್ಲಿ ನೋಡಿ. ಈಗ ಅವ್ರೇನ್ ಹೇಳಿದ್ರು? ನಮ್ಮ ಕೇಳಿ, ಅವ್ರಿಗೇನ ಇಲ್ವಾ? ನಾನು ಹೇಳ್ದೆ ಕೇಳಿ. ಈಗ ಹೌದು, ಅವರು ಈ ರಾಜಣ್ಣ ಹೋದ್ಮೇಲೆ ಬಹಳ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ, ಬಹಳ ಫಾಸ್ಟ್ ಇದ್ದಾರೆ. ಅದಕ್ಕೆ ಕೇಳ್ತಾ ಇದ್ದಾರೆ. ಅದಕ್ಕೆ ಕಳೆ ಬಂದಿದೆ. ನಾನು ಅವ್ರೇನ್ ಹೇಳಿದ್ರು, ನಮ್ಮ ಪಾರ್ಟಿಯ ಎಲ್ಲಾ SC STಗಳು ಬಹಳ ಖುಷಿಯಾಗಿದ್ದಾರೆ. ಆಯ್ತು, ಓಕೆ, ಅವ್ರ ಮಾತಿಗೆ ನಾನು ಬರ್ತೀನಿ. ನಾನ್ ಮಾತಾಡಲ್ಲ, ಕೂತ್ಕೊಂತೀನಿ. ಅವ್ರಿಗೆ ಅವಕಾಶ ಕೊಡಿ, ಮಾತಾಡಪ್ಪ. ಅವರೇ ಮಾತಾಡ್ಲಿ, ಅವರೇ ಕ್ಲಾರಿಫಿಕೇಶನ್ ಹೇಳಿದ್ದಾರೆ. ನಿಲ್ಲಿ ಚಂದ್ರಲ್ಲಿ, ನೀವೇ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ನಾನು ಯಾಕೆ ಕೂತ್ಕೊಂಡದ್ದು? ಅದಕ್ಕೆ ನೋಡಿ ಅಧ್ಯಕ್ಷರೇ, ಈಗ ಗಾಡಿ ಮುಂದೆ ಹೋಗ್ಬೇಕೀಗ. ಗಾಡಿ ಮುಂದೆ ಹೋಗಕ್ಕೆ ರೋಡ್ ಎಲ್ಲ ಬ್ಲಾಕ್ ಎಲ್ಲ ಕ್ಲಿಯರ್ ಮಾಡ್ಬೇಕು. ಇದಕ್ಕೆ ಒಂದ್ ಸ್ವಲ್ಪ ಸಹಕಾರ ಮಾಡಿ. ಸಭಾಧ್ಯಕ್ಷರೇ, ನಿಮ್ಮಲ್ಲಿ ನಾವು ರೂಲಿಂಗ್ ಮನಸ್ಸು ಕ್ಲಿಯರ್ ಮಾಡೋ ಶಕ್ತಿ ಫಾಲೋ